ಬಾಗಲಕೋಟೆ ಉಪಚುನಾವಣೆ ಗೆಲುವು ನಮ್ಮದೇ. 8ನೇ ರೌಂಡ್ದಲ್ಲಿ 10,000 ಲೀಡ್ ಇದೀವಿ ಅಂದರೆ ಅದೇನೇ ಆಗಲಿ ಫಲಿತಾಂಶ ನಮ್ಮದೇ. ಇದಕ್ಕೆ ಕಾರ್ಯಕರ್ತರು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರ ಹಲವಾರು ವಿಚಾರಧಾರೆಗಳು, ಒಗ್ಗೂಟಿನಿಂದ ಎಲ್ಲ ನಮ್ಮ ನಾಯಕರು ಇಲ್ಲಿ ಮಾಡ್ತಕ್ಕಂಥ ಕೆಲಸ, ಕಾರ್ಯಕರ್ತರು ಒಂದಾಗಿ ಮಾಡ್ತಕ್ಕಂಥ ಕೆಲಸ. HY ಮೇಟಿ ಸಾಹೇಬರು ಹಲವಾರು ವಿಚಾರಗಳಲ್ಲಿ ಬಾಗಲಕೋಟೆ ಅಭಿವೃದ್ಧಿಗೆ ಏನು ಮೆಡಿಕಲ್ ಕಾಲೇಜ್ ತಂದರು. ನಮ್ಮ ಸರ್ಕಾರದಲ್ಲಿ ರೈತರಿಗೆ ನೀರಾವರಿಗೆ 40 ಲಕ್ಷ ಹಾಗೂ ಒಣಬೇಸಾಯಕ್ಕೆ 30. ಅದ್ರ ಜೊತೆಗೆ ಸೌಜನ್ಯ ಮೂರ್ತಿ ಆದಂಥ HY ಮೇಟಿ ಅವರ ಮಗನು ಮತಗಳಿಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಮತ ಹಾಕಬೇಕಂತಕ್ಕಂಥ ಬಾಗಲಕೋಟೆ ಜನತೆ ವಿಚಾರದಲ್ಲಿ ಇವತ್ತು ಗೆಲುವು ನಮ್ಮದೇ ಆಗುತ್ತೆ. ಗೆಲುವು ನಮ್ಮದೇ. ಉಮೇಶ್ ಮೇಟಿ ಅವರು ಶಾಸಕರು ಆಗೇ ಆಗ್ತಾರೆ. ಸದ್ಯದ ಫಲಿತಾಂಶ 10,000 ಲೀಡ್ ಇದೆ 8ನೇ ಸುತ್ತು. ನೀವು ಒಟ್ಟು ಸುತ್ತಿನಾಗ ನೋಡ್ಕೊಳ್ಳಿ, ಎಲ್ಲ ಕೂಡಿಸಿ ಕಳೆದು ಕೊನೆಗೆ ಗೆಲುವು ನಮ್ಮದೇ. ಸಂಘಟಿತ ಪ್ರಯತ್ನ ಏನು ಈ ಫಲಿತಾಂಶ? ಸಂಘಟಿತ ಪ್ರಯತ್ನ. ನಮ್ಮ ಜಿಲ್ಲೆ ಎಲ್ಲ ನಾಯಕರು ಒಗ್ಗೂಡಿನಿಂದ ಕೆಲಸ ಮಾಡ್ತಕ್ಕಂಥ ಕೆಲಸ, ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಕೆಲಸಗಳು, ಮೇಟಿಯವರ ಸೌಜನ್ಯ ಮೂರ್ತಿ ಆಗಿ ಇಲ್ಲಿ ಜನರ ಜೊತೆ ಬೆರೀತಕ್ಕಂಥ ವ್ಯಕ್ತಿಯ ಭಾವನೆಗಳನ್ನ ಜನ ಅರ್ಥ ಮಾಡಿಕೊಂಡು ಆ ಕುಟುಂಬಗಳಿಗೆ ಅವಕಾಶ ಕೊಡ್ತಕ್ಕಂಥದ್ದು, ರೈತ ಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಕೈ ಹಿಡಿತಕ್ಕಂಥ. ಅಹಿಂದ ವರ್ಗವನ್ನ ಕ್ರೋಢೀಕರಿಸುವಂತ ಕೆಲಸ ಬಾಗಲಕೋಟೆಯಲ್ಲಿ ನಡೆದಿತ್ತು. ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಸಕ್ಸಸ್ ತಂದು ಕೊಡ್ತಾ ಅಂತ. ಅಹಿಂದ ಓಟುಗಳು ಕಾಂಗ್ರೆಸ್ ಪರವಾಗಿ ಅದಾವೆ, ಕ್ರೋಢೀಕರಿಸ್ತಕ್ಕಂಥ ಕೆಲಸವೂ ಆಗಿದೆ. ಅದ್ರ ಜೊತೆಗೆ ಎಲ್ಲ ಜನಾಂಗದವರು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ HY ಮೇಟಿ ಅವರಿದ್ದರು. ಅದನ್ನೇ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಉಮೇಶ್ ಮೇಟಿ ಅವರು ಇರೋದ್ರಿಂದ ಇದನ್ನು ಕ್ರೋಢೀಕರಿಸಲಿಕ್ಕೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಕೆಲಸಗಳು, ಬಾಗಲಕೋಟೆಗೆ ಏನೇ ಕೆಲಸಗಳನ್ನ ಮೇಟಿ ಅವರು ತಗೊಂಡು ಹೋದಾಗ ಎಸ್ ಅಂತಕ್ಕಂಥ ಭಾವನೆ ಇರೋದ್ರಿಂದ ನಾವು ಜಿಲ್ಲೆಯ ಎಲ್ಲ ನಾಯಕರು ಒಗ್ಗೂಡಿಸ್ಕೊಂಡು ಈ ಗೆಲುವಿಗೆ ನಾವು ಕಾರಣ. ಬಿಜೆಪಿ ನಗರದ ಓಟ್ಗಳ ಮೇಲೆ ಬಹಳ ಡಿಪೆಂಡ್ ಇದೆ ಸರ್. ಕಾಂಗ್ರೆಸ್ ಗ್ರಾಮೀಣ ಆ ಥರದ್ದು ಏನಾದರೂ ಚೇಂಜ್ ಆಗ್ಬೋದಾ ಅಂತ ನೀವು ಅದನ್ನ ಲೆಕ್ಕನ ಹಾಕಬೇಡಿ, ಗೆಲುವು ನಮ್ಮದೇ. ಸರ್, ಗ್ರಾಮೀಣ ಭಾಗದಲ್ಲಿ ಮಹಿಳಾ ಸಂಖ್ಯೆ ಕೂಡ ಹೆಚ್ಚಿನ ಮತದಾನ ಮಾಡಿತ್ತು. ಈಗ ಹೆಚ್ಚಿಗೆ ಮತಗಳು ಬರ್ತಾ ಇರೋದ್ರಿಂದ ಅದೇ ಪ್ಲಸ್ ಅಂತ ಹೇಳ್ತಾ ಇದ್ದೀರಾ? ಗ್ಯಾರಂಟಿ ಯೋಜನೆಗಳು ನಮ್ಮನ್ನ ಕೈ ಹಿಡಿದಿದ್ದಾವೆ. ಸಿಟಿಯಲ್ಲಿ ಬಹುಶಃ ದುಡಿಯುವ ವರ್ಗ ಅದು ಅಂಡರ್ ಕರೆಂಟ್, ಯಾರಿಗೂ ಗೊತ್ತಾಗ್ಲಾದಂಥ ಆ ಹೆಣ್ಮಕ್ಳು ನಾವು ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಆ ದುಡಿಯುವ ವರ್ಗ ಯಾವುದೇ ಪಕ್ಷ ಪಂಗಡ ನೋಡದೆ ಗ್ಯಾರಂಟಿ ಯೋಜನೆಗಳ ಪರವಾಗಿ ನಿಂತರು. ಈಗ ಸಿಟಿಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ, 61% ಆಯಿತು. ಗ್ರಾಮೀಣ ಭಾಗದಲ್ಲಿ 74. ನೀವು ಮತ್ತು ಸತೀಶ್ ಜಾರಕಿಹೊಳಿ ಮತ್ತು ಇನ್ನಿತರ ಮುಖಂಡರು ಗ್ರಾಮೀಣ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ರಿ, ಅದೊಂಥರ ಕೈ ಹಿಡಿತಾ ಇದೆ. ಹಾಗೇನಿಲ್ಲ, ಒಟ್ಟಾರೆ ಅಭಿಪ್ರಾಯ ಕಾಂಗ್ರೆಸ್ ಪರವಾಗಿ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ, HY ಮೇಟಿ ಅವರ ಸೌಜನ್ಯತೆ, ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಒಗ್ಗೂಡಿ ಮಾಡ್ತಕ್ಕಂಥ ಕೆಲಸ, ಹೊರಗಡೆಯಿಂದ ಬಂದಂಥ ಎಲ್ಲ ಶಾಸಕರು. ಈಗ ಇಲ್ಲಿ ಕಾಂಗ್ರೆಸ್ ಮುನ್ನಡೆ ಆಗಿದೆ, ದಾವಣಗೆರೆಯಲ್ಲಿ ಹಾವು ಏನೇ ಆಟ ಸ್ಟಾರ್ಟ್, ಅಲ್ಲಿ ಗೆಲುವು ನಮ್ಮದೇ. ಹಾವು ಏನೇ ಆಟ ಇರುತ್ತೆ, ಸ್ವಲ್ಪ ಮೈನಾರಿಟಿ ನಮಗೆ ಒಂದು ಸ್ವಲ್ಪ ವ್ಯತ್ಯಾಸ ಬಂದದ್ರಿಂದ ಸ್ವಲ್ಪ ನಮಗೆ ಹಾವು ಏನೇ ಆಟದಲ್ಲಿ ಕಡಿಮೆ ಮತಗಳು ಬರಬಹುದೇ ವಿನ ಗೆಲುವು ನಮ್ಮದೇ. ಕಾಂಗ್ರೆಸ್ನವರು ಹಣದ ಹೊಳೆಯನ್ನು ಹರಿಸಿದ್ದಾರೆ. ಅವರೇನು ಹರಿಸಿದ್ರು ನಿಮ್ಮಷ್ಟಿಲ್ಲ ಅಂತಂದ್ರೆ ಅಂದ್ರೆ ನಿಮ್ದು ಸರ್ಕಾರ ಇತ್ತು, ಆಡಳಿತ ಯಂತ್ರ ನಿಮ್ ಕೈಯಲ್ಲಿತ್ತು. ಹಾಗಾಗಿ ಒಂದ್ ಕಡೆ ಏನಂತಂದ್ರೆ ತೋಲ್ಬಲ ಮತ್ತು ಜೊತೆಗೆ ಹಣದ ಬಲ ಇಲ್ಲಿ ಕೆಲಸ ಮಾಡ್ತು ಅಂತ. ಕೇಂದ್ರ ಸರ್ಕಾರದವ್ರು ಹೆಂಗ್ ನಡೆಸ್ತಾರೆ ನೋಡಿದ್ದೀರಾ? ಹೆಲಿಕಾಪ್ಟರ್ ಮೇಲೆ ವಿಮಾನ ಮೇಲೆ ಬರ್ಬೋದಲ್ಲ, ದುಡ್ಡು ಬಂದರೂ ಹಂಚಿರ್ಬೇಕಲ್ಲ ಅವರು. ಸರ್, ಈಗಿನ ಟ್ರೆಂಡ್ ನೋಡ್ತಾ ಇದ್ರೆ ಏನ್ ನಿರೀಕ್ಷೆ, ಎಷ್ಟು ಲೀಡ್ ನಿಮಗೆ ಸಿಗಬಹುದು ಅಂತ ಹೇಳಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀವಿ? ನಾನು 25,000 ಲೀಡ್ ಅಂತ ಇಟ್ಕೊಂಡಿದ್ದೆ. ಅಂದ್ರೆ ದಾಖಲೆ ಆಗತ್ತೆ. 15,000 ಅಂತಂದ ಇದುವರೆಗೆ ಗೆದ್ದೇ ಇಲ್ಲ ಯಾರು ಅಭ್ಯರ್ಥಿಗಳು ಇಲ್ಲಿ. ಈ ಸಲ 25,000 ಲೀಡ್ ಆಗುತ್ತೆ ಅಂತ ನನ್ನ ನಿರೀಕ್ಷೆ ಇದೆ. ಥ್ಯಾಂಕ್ ಯು. ಏನು ಇದನ್ನು ಮಾಡ್ಬೇಕಾಗಿತ್ತು, ಟಿಫನ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಮಾಡಿಪ್ಪ. ಉಪಚುನಾವಣೆ ಉಪಚುನಾವಣೆಗಳು
ದಿಕ್ಸೂಚಿ ಅಂತ ಅನಿಸ್ತು. ಬಟ್ ಸರ್ಕಾರ ಮಾಡಿದಂಥ ಕಾರ್ಯಕ್ರಮಗಳ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥ ಭಾವನೆ ನಂದು. ಇನ್ನಿತರ ರಾಜ್ಯಗಳ ಚುನಾವಣೆ ವಿಚಾರವಾಗಿ ಈಗ ಇದು ಪಶ್ಚಿಮ ಬಂಗಾಳದ್ದು ಅನ್ಕೊಂಡ ರೀತಿಯಿಂದಾಗಲಿಲ್ಲ. ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿ ನಿಮ್ಮ ಪಕ್ಷದಲ್ಲಿದ್ರು, ಬಿಜೆಪಿಯಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತಾ ಇದೆ. ಇಡೀ ಮಿಲಿಟರಿನ ತಂದು ನಿಲ್ಲಿಸಿದ್ರಲ್ಲಿ, ಮಿಲಿಟರಿ ತಂದು ನಿಲ್ಲಿಸಿ ಆ ಸಂಖ್ಯೆಗೆ ಬರುವಂಥ ಕೆಲಸ ಮಾಡಿದರು. ಇಡೀ ಮಿಲಿಟರಿ ಗಲ್ಲಿ ಗಲ್ಲಿಯಲ್ಲಿ ಮಿಲಿಟರಿ ತಂದು ನಿಲ್ಲಿಸಿ ಹೆಚ್ಚಿಗೆ ವೋಟಿಂಗ್ ಆಗಿದೆ ಅಂತಂದ್ರೆ ಈ ಬಾರಿ ಹೆದರ್ಸಿಲ್ಲ ಅಂತ ಅರ್ಥ ಅಲ್ಲ ಸರ್. ಅದು ಹೆದರ್ಸ್ತಾ ಇದ್ರೆ ವೋಟಿಂಗ್ ಕಡಿಮೆ ಆಗ್ತಾ ಇತ್ತು. ಈ ಬಾರಿ ಹೆದರಿಕೆ ಎಲ್ಲ ಬಂದು ಓಟ್ ಧೈರ್ಯದಿಂದ ಓಟ್ ಹಾಕಿದ್ದಾರೆ. ಬಟ್ ನೀವೇ ನೋಡಿದಿರಲ್ಲ ಎಷ್ಟು ಮಿಲಿಟರಿ ಪಡೆಗಳನ್ನ ಅಲ್ಲಿ ನೆಲೆಸಿದ್ರು. ಏನಿದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಬೇಕಾ? ಅಲ್ಲ ಸರ್, ನೀವೇ ನೋಡಿದ್ರಿ ವಿಡಿಯೋಗಳು. ಒಂದು ಪಕ್ಷದ ಚಿಹ್ನೆ ಮೇಲೆ ಪಟ್ಟಿ ಹಚ್ಚಿಬಿಟ್ಟಿದ್ರು. ಅಲ್ಲಪ್ಪ, ಅದು ಚುನಾವಣೆಗಳು ನಡೆಯುವ ರೀತಿಯಲ್ಲಿ ನಡಿಬೇಕು. ಇಡೀ ಫೋರ್ಸ್ ತಂದು ನಿಲ್ಲಿಸಿ ಎಲೆಕ್ಷನ್ ಮಾಡ್ತಕ್ಕಂಥದ್ದು ನನಗಂತೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಮಾರಕ ಅಂತಕ್ಕಂಥ ಭಾವನೆ. ಇದು ತಮಿಳುನಾಡಿನಲ್ಲಿ ಇವರು ಚಿತ್ರನಟ ಆಧಿಪತ್ಯ ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ವಿಜಯ್ ಹಳಪಟ್ಟಿ ಬಹುಮತ ವಿಜಯ್ ಅಲ್ಲಿ ಸ್ವಲ್ಪ ಈ ಟ್ರೆಂಡ್ ಇದೆ, ಸಿನಿಮಾ ನಟರ ಟ್ರೆಂಡ್ ಇದೆ. ವಿಶೇಷವಾಗಿ ಎರಡೂ ಪಕ್ಷಗಳು 15-30 ವರ್ಷ ಆಳಿದ್ದು. ಬಹುಶಃ NT ಎನ್ಕಂಬ್ರೆನ್ಸ್ ಅಲ್ಲಿ ಏನಾದರೂ ವರ್ಕೌಟ್ ಆಗಿರಬೇಕು. ಸರ್ ಎಷ್ಟು ಲೀಡ್ ನಿರೀಕ್ಷೆ ಮಾಡ್ತೀವಿ ಇಲ್ಲಿ 25,000 ತಿಳಿದ್ ನಾನು. ಸರ್, ಈಗ ಒಂದು ನಿಮ್ಮ ಉಸ್ತುವಾರಿ ಕ್ಷೇತ್ರ, ಈಗ ನಿಮಗೆ ಒಂದು ಪ್ರತಿಷ್ಠೆ ಗೆಲ್ಲಿಸಲೇಬೇಕು ಅಂತ ಹೇಳಿ ಜಾರಕಿಹೊಳಿ ಅವರು ನೀವು ಬೂತ್ ಮಟ್ಟದಲ್ಲಿ ಹೋಗಿ ತಂತ್ರಗಾರಿಕೆ ಮಾಡಿದ್ದು, ಅದು ಈಗ ನಿಮ್ಮ ತಂತ್ರ ವರ್ಕೌಟ್ ಆಗ್ತಾ ಇದೆ ಅಂತ ಅನ್ಸುತ್ತಾ? ಮಾಡಬೇಕಲ್ಲ, ಚುನಾವಣೆ ಮಾಡೋತ್ನಾಗ ಕೆಲವು ನಮ್ಮ ಕಾರ್ಯಕರ್ತರು ಬಹಳ ಅಚ್ಚುಕಟ್ಟಾಗಿ ಮಾಡಿದರು. ಪ್ರತಿ ಬೂತಿನಲ್ಲಿನೂ ಚೆನ್ನಾಗಿ ವರ್ಕ್ ಮಾಡಿದ್ರು. ಅದು ನಮ್ಮ ಕೈ ಹಿಡಿತೆ. ಈಗ ಅದೇ ಇಂಪ್ಯಾಕ್ಟ್ ಆಗ್ತಾ ಇದೆ ನಿಮ್ಮ ತಂತ್ರ. ಅದು ಒಳ್ಳೆಯದು. ಅದು ನಮ್ಮ ಕಾರ್ಯಕರ್ತರು ಮಾಡ್ತಕ್ಕಂಥದ್ದು. ಅವ್ರಿಗೆಲ್ಲರೂ ನಾವು ಕೃತಜ್ಞತೆ ಆಯ್ತು. ನಮ್ಮ ಜಿಲ್ಲೆಯ ಶಾಸಕರಿಗೆ, ಕಾರ್ಯಕರ್ತರಿಗೆ, ಹೊರಗಡೆಯಿಂದ ಬಂದ ನಾಯಕರು, ಒಂದು ಬಿಜಾಪುರದಿಂದ ಬಂದಂಥ ನಾಡಗೌಡರು ನೋಡಿದ್ದೀವಿ. ಹಾಗೆ ಎಲ್ಲ ಶಾಸಕರು, ನಮ್ಮ JT ಪಾಟೀಲ್ರು, ಚಿಮ್ಮನಕಟ್ಟಿ, ಕಾಶಪ್ಪನವರು, ಏನು ಎಲ್ಲರೂ ಒಂದು ನಮ್ಮ ಗೆಲುವು ಆಗಲೇಬೇಕು ನಮ್ಮ ಜಿಲ್ಲೆಗೆ ಅಂತಕ್ಕಂಥ ಭಾವನೆಯಿಂದ ದುಡಿದಿದ್ದಾರೆ. ಅವ್ರು ನಾನು ವಿಶೇಷವಾದ ಅಭಿನಂದನೆ ಹೇಳ್ತಾರೆ. ಅದು ನಾವು ಮಾಡಲ್ಲ, ಕಾಂಗ್ರೆಸ್ದವ್ರು ಎಣಿಕೆ ಮಾಡೋದಲ್ಲ. ಕಾಂಗ್ರೆಸ್ದವ್ರು ಎಣಿಕೆ ಮಾಡೋರು. ಚುನಾವಣಾ ಆಯೋಗ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ರು ಓಟ್ ಚೋರಿ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ. ಈಗ ಬಿಜೆಪಿ ಅವರು ಹೇಳ್ತಿರೋದು ಕಾಂಗ್ರೆಸ್ ಅವರು ಮಾಡಿದ್ರಲ್ಲ 3 ವರ್ಷ ಆದ್ಮೇಲೆ ತೀರ್ಪು ಬಂದಿದೆ. ಕಮಿಷನ್ ಯಾರ್ದು? ಚುನಾವಣಾ ಕಮಿಷನ್ ಯಾರು ನಡೆಸ್ತಾ ಇದ್ದಾರೆ? ಕೇಂದ್ರ ಸರ್ಕಾರದಿಂದ ಬಂದಿರ್ತಾರೆ. ಅವ್ರು ತಪ್ಪು ಮಾಡಿದ್ರೆ ನಾನು ಹೇಳ್ಬೇಕಾ? ನೋಡೋಣ, ಇನ್ನು ಕೋರ್ಟ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.